आप देख रहे हैं 7 न्यूज। मैं आपके साथ मोहम्मद सलमान जुनैदी। पिछले दिनों गृह मंत्री अमित शाह ने संविधान शिल्पी डॉक्टर बाबा साहेब अम्बेडकर जी को लेकर जो है बयान दिया था। उनके इस बयान को लेकर देश भर में गृह मंत्री अमित शाह के खिलाफ बहुत बड़े पैमाने पर प्रोटेस्ट किए जा रहे हैं, आंदोलन किए जा रहे हैं। तो इसी तरह से जो है आज बीजापुर शहर में भी गृह मंत्री अमित शाह के खिलाफ कर्नाटका दलित संघर्ष समिति की ओर से बहुत बड़े पैमाने पर उनके खिलाफ आंदोलन किया गया, प्रदर्शन किया गया और साथ में जो है गृह मंत्री अमित शाह को अपनी पोस्ट से रिजाइन देने की, इस्तीफा देने की मांग की गई और गृह मंत्री अमित शाह का जो पुतला है उसे शहर के गांधी चौक सर्कल में सरेआम जलाया गया और गृह मंत्री अमित शाह के पुतले को जो है चप्पल से मारा गया। जी हाँ, आज के इस प्रदर्शन के दौरान जो है कर्नाटका दलित संघर्ष समिति के जो लोग हैं वो जो है गृह मंत्री अमित शाह के पुतले को जो है चप्पल से मारते और जलाते हुए नजर आए। ಸಂವಿಧಾನ ವಿರೋಧಿ ಮತ್ತು ಗುಜರಾತ್ ಸುಳ್ಳೆ ಮಗ ಅಮಿತ್ ಶಾಗೆ, ಈ ದೇಶದ ರೌಡಿ ಸುಳ್ಳೆ ಮಗ ಅಮಿತ್ ಶಾಗೆ, ಈ ದೇಶದ ರೌಡಿ ಸುಳ್ಳೆ ಮಗ ಅಮಿತ್ ಶಾಗೆ, ಕೇಂದ್ರ ಸಚಿವರಾದಂತ ರೌಡಿ ಸುಳ್ಳೆ ಮಗ ಅಮಿತ್ ಶಾಗೆ, ಈ ದೇಶದ ಸಂವಿಧಾನ ವಿರೋಧಿ ಜಾತಿವಾದಿ ಸುಳ್ಳೆ ಮಗ ಅಮಿತ್ ಶಾಗೆ ಬೇಕು 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 ಖಂಡಿಸಿ ಇವತ್ತು ಬಿಜಾಪುರದಲ್ಲಿ ಅವರ ಪ್ರಕೃತಿಯನ್ನು ದಾನ ಮಾಡ್ತಾ ಇದ್ದೇವೆ ಬಂಧುಗಳು. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಒಬ್ಬ ರೌಡಿ ಕೇಂದ್ರ ಮಿನಿಸ್ಟರ್ ಇವತ್ತು ಸಂವಿಧಾನದ ಮೂಲಕ ಆಯ್ಕೆಯಾಗಿ ಹೋಗಿದ್ದು ಅಂತಕ್ಕಂಥ ಪರಿಜ್ಞಾನ ಇರುವಂತ ನಾಲ್ಕು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ 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 ಅಂತೇಳಿ ಪ್ರಾಶಸ್ತ್ಯ ತಂದಿದ್ದಾನೆ 4 ಲಕ್ಷ ಮಗವನ್ನು. ಹೀಗಾಗಿ ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಿಂದಾಬಾದ್ ಜಿಂದಾಬಾದ್
ಜಾತಿವಾದಿ ಮತ್ತು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಇವತ್ತ ಜಾತಿವಾದಿ ತಾಯ್ಗಂಡ್ರು ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಅವಹೇಳನಕರವಾಗಿ ಮಾಡಿದ್ದನ್ನ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತೇವೆ. ಕೇಂದ್ರ ಸರ್ಕಾರ ಮತ್ತು ಈ ದೇಶದ ಪ್ರಧಾನಮಂತ್ರಿಗಳು ಏನು ಅಮಿತ್ ಶಾನ ಹೇಳಿಕೆಯನ್ನ ಪ್ರೋತ್ಸಾಹಿಸುವ ಮುಖಾಂತರ ಇವರು ದೇಶದಲ್ಲಿ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳು ಇನ್ನೂ ಕೂಡಿದ್ದಾರೆ. ಅವರು ಸರಿ ಬಿಡಬೇಕಾಗಿದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಾಧ್ಯ ಆಗ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಕೊಡದಿದ್ರಲ್ಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇನ್ನೂ ಕೂಡ ಉಗ್ರವಾದಂತ ಹೋರಾಟವನ್ನು ಮಾಡ್ತಾ ಇದೆ. ನಮ್ಮ ಹೆಸರು ಪ್ರಕಾಶ್ ಕೊಡಿಮನಿ ಅಂತೇಳಿ, ಜಿಲ್ಲಾ ಸಂಘಟನಾ ಸಂಚಾಲಕರು, ವಿಜಯಪುರ. ದಿವಸ ಏನು ಸಂಸತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರವಾಗಿ ಮಾತಾಡಿದಂತ ಕೇಂದ್ರದ ಗೃಹ ಸಚಿವರಾದಂತ ಅಮಿತ್ ಶಾ ಅವರನ್ನ ಇವತ್ತಿನ ದಿವಸ ಈ ದೇಶದಿಂದ ಗಡಿಪಾರವನ್ನ ಮಾಡ್ಬೇಕಂತೇಳಿ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಮಾಡ್ಕೊತಾ ಇದ್ದೇನೆ. ಬಹುಶಃ ಈ ರೀತಿಯಾದಂತ ಒಂದು ಕ್ಷುಲ್ಲಕ ಒಂದು ಜಾತಿವಾದಿ ತಾಯ್ಗಂಡ ಅಮಿತ್ ಶಾ ಅವರನ್ನ ಕೂಡಲೇ ಗಡಿಪಾರ ಮಾಡಬೇಕು ಅಂತೇಳಿ ರಾಷ್ಟ್ರಪತಿ ಅವರು ಮುಲಾಜಿಲ್ಲದೆ ಅವರನ್ನ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ದೇನೆ. ಅಶೋಕ್ ಚರವಾದಿ, ಜಿಲ್ಲಾ ಗೃಹ ಸಚಿವ ಅಮಿತ್ ಶಾ ಅವಮಾನಕರ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಈ ದೇಶದ ಜನತೆಯು ಸಹಿಸುವುದಿಲ್ಲ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಕೋಟ್ಯಾಂತರ ಶೋಷಿತರಿಗೆ, ಶೋಷಣೆಗೆ ಒಳಗಾದ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ವರ್ಗಗಳಿಗೆ ಮತ್ತು ಎಲ್ಲ ವರ್ಗದ ಜಾತಿಯ ಹೆಣ್ಣು ಮಕ್ಕಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಆತ್ಮಗೌರವ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಗೌರವದ ಸಂಕೇತವಾಗಿದೆ. ಆಡಳಿತದಲ್ಲಿರುವ ಕೇಂದ್ರ BJP ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವಮಾನಿಸುವ ಮೂಲಕ ದೇಶಕ್ಕೆ ಅವಮಾನಿಸಿದಂತೆ. ಡಾಕ್ಟರ್ BR ನೀಡಿದ ಸಂವಿಧಾನದ ಮೂಲಕವೇ ಆಯ್ಕೆಯಾಗಿ ಬಂದು ಮಾತನಾಡುವುದು ಮನುಸ್ಮೃತಿ ಮನೋಭಾವ ಹೊಂದಿರುವ ಕೇಂದ್ರ BJP ಸರ್ಕಾರದ ಈ ವಿಷಯವನ್ನು ಸಮರ್ಥಿರುವ ದೇಶದ ದುರಂತವೆನಿಸುತ್ತದೆ. ಅಂಬೇಡ್ಕರ್ 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 ಎಂಬ ದೇವರ ಜಪ ಮಾಡಿದರೆ ಎನ್ನುವುದು ಮೂರ್ಖತನದ ಮತ್ತು ದೇಶದ್ರೋಹ. ರಾಷ್ಟ್ರಪತಿಗಳು ಯಾವುದೇ ಮುಲಾಜಿಗೆ ಒಳಗಾಗದೆ ಅವರ ಮೇಲೆ ಕಠಿಣ ಮತ್ತು ಅವರು ಸಚಿವ ಸ್ಥಾನದಿಂದ ಅಂಬೇಡ್ಕರ್ ಅವರನ್ನು ಅವಮಾನಿಸಿದಂತೆ ಅದಕ್ಕಾಗಿ ಕೇಂದ್ರ ಗೃಹ ಮಂತ್ರಿ ತಕ್ಷಣವೇ ತಮ್ಮ ಸ್ಥಾನಕ್ಕೆ ಎಂದು ಈ ದೇಶದ ಜನಕ್ಕೆ ದಲಿತ ಅಮಿತ್ ಶಾ ಅಂತೇಳಿ ಈ ಮೂಲಕ ಮಾಡಿಕೊಟ್ಟಿದ್ದಾರೆ. ಬೇಡಿಕೆಗಳು ದೇಶ ನಿರ್ವಹಿಸಬೇಕು, ಸಚಿವ ಸ್ಥಾನ ತೆಗೆದುಕೊಳ್ಳಬೇಕು, ಅವರ ಮೇಲೆ ದೇಶ ದಾಖಲೆ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ರಾಷ್ಟ್ರ ದಲಿತ ಸಂಘಟನಾ ಸಂಚಾಲಕರಾದ ರಮೇಶ್ ಹಾಸಂಗಿ ಅವರು ಈ ಇದ್ದೇವೆ. ಒಬ್ಬ ಗೃಹ ಸಚಿವನಾದಂತ ಅಮಿತ್ ಶಾ ಅಂಬೇಡ್ಕರ್ 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 ಅಂತ ಹೇಳಿ ಪ್ಯಾಷನ್ ಆಗಿದೆ ಅಂತಕ್ಕಂಥ ಅವಹೇಳನ ಮಾಡಿದಂತ ಮತ್ತು ಸಂವಿಧಾನ ವಿರೋಧಿ ಆದಂತ ಅಮಿತ್ ಶಾ ವಿರುದ್ಧ ಇವತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದಿಂದ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ಮನವಿ ಪತ್ರವನ್ನು ಜಿಲ್ಲಾ ಸಂಚಾಲಕರು ಓದಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಅರ್ಪಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಮಾನ್ಯ ಘನವತ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ, ಮಾನ್ಯ ಜಿಲ್ಲಾಧಿಕಾರಿಗಳು ಬಿಜಾಪುರ ಮುಖಾಂತರ ಮಾನ್ಯರೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಬಿಜಾಪುರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣ ದಿನಾಂಕ 17 ಈ ಒಂದು ಮನವಿಯನ್ನು ಮಾನ್ಯ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ತಮ್ಮ ಮನವಿಯನ್ನು ನಾವಿಲ್ಲಿ ಸ್ವೀಕಾರ ಮಾಡಿದ್ದೀವಿ ಎಂದು ನಾನು ಹೇಳಿಕೊಳ್ಳುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿ